ಬಡತನ ಬದುಕನ್ನು ತಡೆಯಲಾರದು. ಕಷ್ಟಗಳು ಸಾಧನೆಯ ಹಾದಿಯನ್ನು ಮುಚ್ಚಲಾರವು. ಸೇವೆಯ ಮನಸ್ಸು ಮತ್ತು ಸಾಧಿಸುವ ಛಲವಿದ್ದರೆ ಸಾಮಾನ್ಯ ಬದುಕು ಅಸಾಮಾನ್ಯ ಸಾಧನೆಯಾಗುತ್ತದೆ. ಈ ಮಾತಿಗೆ ಜೀವಂತ ಸಾಕ್ಷಿಯಾಗಿ ನಿಂತಿರುವವರು ಜೆಸಿ ಅಶೋಕ್ ಗುಂಡ್ಯಲ್ಕೆ. ಬೆಳ್ತಂಗಡಿ ತಾಲೂಕಿನ ಪಾರಿಂಕಿ ಗ್ರಾಮದ ಗುಂಡ್ಯಲ್ಕೆ ಕುಟುಂಬದ ದಿವಂಗತ ಸುಂದರ ಭಂಡಾರಿ ಹಾಗೂ ದಿವಂಗತ ನೀಲಮ್ಮ ಭಂಡಾರಿ ದಂಪತಿಯ 5 ಗಂಡು ಹಾಗೂ 2 ಹೆಣ್ಣು ಮಕ್ಕಳಲ್ಲಿ ಕಿರಿಯ ಮಗನಾಗಿ 12 ಜೂನ್ 1984ರಂದು ಜನಿಸಿದ ಇವರು ಬಡತನದ ಬದುಕಿನಿಂದ ಬೆಳೆದು ಬಂದವರು. ಆದರೆ ಬಡತನ ಅವರ ಕನಸುಗಳಿಗೆ ಅಡ್ಡಿಯಾಗಲಿಲ್ಲ. ತಾಯಿ ನೀಲಮ್ಮ ಭಂಡಾರಿಯವರ ಪರೋಪಕಾರ, ದಾನ, ಸೇವೆ ಮತ್ತು ಮಾನವೀಯತೆಯ ಸಂಸ್ಕಾರ ಬಾಲ್ಯದಲ್ಲಿಯೇ ಅವರ ಮನಸ್ಸಿನಲ್ಲಿ ಬೇರೂರಿತು. ಹಿರಿಯಣ್ಣ ಶ್ರೀ ಜಿ ಬಾಲಕೃಷ್ಣ ಅವರ ಬೆಂಬಲ, ಹಿರಿಯ ಸಹೋದರಿ ಶ್ರೀಮತಿ ಪುಷ್ಪಾವತಿ ಇವರ ಮಾತೃವಾತ್ಸಲ್ಯ ಮತ್ತು ಉಳಿದ ಸಹೋದರ ಸಹೋದರಿಯರ ಪ್ರೋತ್ಸಾಹವು ಅವರ ಬದುಕಿನ ಮುನ್ನಡೆಯ ಶಕ್ತಿಯಾಯಿತು. ಮಡಂತ್ಯಾರು ಸೇಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದ ಬಳಿಕ ಮಡಂತ್ಯಾರು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಹಾಲು ಪರೀಕ್ಷಕ ಹಾಗೂ ಗುಮಾಸ್ತನಾಗಿ ವೃತ್ತಿ ಜೀವನ ಆರಂಭಿಸಿದರು. ಕರ್ತವ್ಯ ನಿಷ್ಠೆ ಮತ್ತು ಪರಿಶ್ರಮದಿಂದ ಸಂಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಅದರ ಜೊತೆಗೆ 2007ರಿಂದ 2018ರವರೆಗೆ ಶ್ರೀ ಗುರೂಜಿ ಪ್ರೈವೇಟ್ ಲಿಮಿಟೆಡ್ನಲ್ಲಿ ತಾಂತ್ರಿಕ ಅಧಿಕಾರಿ, ಮೇಲ್ವಿಚಾರಕ ಹಾಗೂ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದರು. ಹಗಲಿನಲ್ಲಿ ಹಾಲಿನ ಸೊಸೈಟಿಯ ಜವಾಬ್ದಾರಿ, ರಾತ್ರಿಯಲ್ಲಿ ಟವರ್ ನಿರ್ವಹಣೆಯ ಜವಾಬ್ದಾರಿ, ಕೆಲವೊಮ್ಮೆ ರಾತ್ರಿ 3 ಗಂಟೆಯವರೆಗೂ ಕೆಲಸ ಮಾಡಿ ಕೆಲವೇ ಗಂಟೆಗಳ ವಿಶ್ರಾಂತಿಯ ಬಳಿಕ ಬೆಳಗ್ಗೆ ಮತ್ತೆ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದ ಪರಿಶ್ರಮದ ಬದುಕು ಅವರದು. ನಿದ್ದೆ ಕಡಿಮೆಯಾದರೂ ಕನಸು ಕಡಿಮೆಯಾಗಲಿಲ್ಲ. ಸಮಯ ಕಡಿಮೆಯಾದರೂ ಸಾಧಿಸುವ ಛಲ ಕಡಿಮೆಯಾಗಲಿಲ್ಲ. 2011ರಲ್ಲಿ ಜೆಸಿ ಅಮಿತಾ ಅವರನ್ನು ಜೀವನ ಸಂಗಾತಿಯಾಗಿ ಸ್ವೀಕರಿಸಿದ ಇವರು ಸಾಧನೆಯ ಹಿಂದೆ ಕುಟುಂಬದ ಪ್ರೋತ್ಸಾಹವೂ ಮಹತ್ವದ ಶಕ್ತಿಯಾಗಿದೆ. ಮಗ ಗುರುಪ್ರೀತಿ ಎ ಭಂಡಾರಿ ಹಾಗೂ ಮಗಳು ಭಕ್ತಿಪ್ರಿಯ ಎ ಭಂಡಾರಿ ಅವರೊಂದಿಗೆ ಸುಂದರ ಕುಟುಂಬ ಜೀವನ ನಡೆಸುತ್ತಿದ್ದಾರೆ. ಪ್ರಸ್ತುತ ಪ್ರೀತ್ ಇಂಟರ್ನೆಟ್ ನೆಟ್ವರ್ಕ್ ಸರ್ವಿಸಸ್ನ ಪಾಲುದಾರರಾಗಿ ಮಡಂತ್ಯಾರು ಹಾಗೂ ಸುತ್ತಮುತ್ತಲಿನ 100 ಮನೆಗಳಿಗೆ ಇಂಟರ್ನೆಟ್ ಸೇವೆ ಒದಗಿಸುತ್ತಿದ್ದಾರೆ. ಸಂಘಟನಾ ಹಾಗೂ ಸಮಾಜ ಸೇವೆಯ ಪಯಣ. ಬಾಲ್ಯದಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಂದ ಪ್ರೇರಿತರಾಗಿ ಸಂಘಟನಾ ಬದುಕಿಗೆ ಪ್ರವೇಶಿಸಿದ ಅವರು ಕಾಲೇಜು ದಿನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮಡಂತ್ಯಾರು ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ನಂತರ ತಾಲೂಕು ಪ್ರಮುಖ್, ಜಿಲ್ಲಾ ಸಂಚಾಲಕ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ಭಂಡಾರಿ ಸಮಾಜದ ಸಂಘಟನಾ ಚಟುವಟಿಕೆಗಳಲ್ಲೂ ಅವರ ಕೊಡುಗೆ ಗಮನಾರ್ಹ. ಬೆಳ್ತಂಗಡಿ ತಾಲೂಕು ಭಂಡಾರಿ ಸಮಾಜದ ಕಾರ್ಯದರ್ಶಿಯಾಗಿ ಹಲವು ವರ್ಷಗಳ ಸೇವೆ ಸಲ್ಲಿಸಿ ಪ್ರಸ್ತುತ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಂಡಾರಿ ಮಹಾಮಂಡಲದ ಕಾರ್ಯದರ್ಶಿಯಾಗಿ ರೋಟರಿ ಕ್ಲಬ್ ಮಡಂತ್ಯಾರ್ನ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನ, ಶ್ರೀ ಮಾರಿಕಾಂಬಾ ದೇವಿ ಸನ್ನಿಧಿ, ಪಾರಂಕಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ, ಶಿಶಿರ್ ಸೇವಾ ಪ್ರತಿಷ್ಠಾನ, ಸೇಕ್ರೆಡ್ ಹಾರ್ಟ್ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಮಡಂತ್ಯಾರ್ ಹೈಸ್ಕೂಲ್ ರಿಯೂನಿಯನ್ ಸೇರಿದಂತೆ ವಿವಿಧ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಜೆಸಿಐಯೊಂದಿಗೆ ಅವಿನಾಭಾವ ಬಂಧ. 2005ರಲ್ಲಿ ಯುವ ಜೆಸಿಯಾಗಿ ಕಾರ್ಯದರ್ಶಿಯಾಗುವ ಮೂಲಕ ಜೆಸಿ ಆಂದೋಲನಕ್ಕೆ ಪ್ರವೇಶಿಸಿದ ಇವರು ನಂತರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಸದಸ್ಯಗಿಂದ ನಿರ್ದೇಶಕ, ಕಾರ್ಯಕ್ರಮ ಸಂಯೋಜಕ, ಕೋಶಾಧಿಕಾರಿ, ಕಾರ್ಯದರ್ಶಿ, ಉಪಾಧ್ಯಕ್ಷ ಹಾಗೂ ಜೆಸಿ ಸಪ್ತಾಹ ಸಂಯೋಜಕರಾಗಿ ಹಂತ ಹಂತವಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. 2023ರಲ್ಲಿ ಬಾಂಧವ್ಯ ವರ್ಷದ ಅಧ್ಯಕ್ಷರಾಗಿ ಜೆಸಿಐ ಮಡಂತ್ಯಾರನ್ನು ಮುನ್ನಡೆಸಿ ವಿಶಿಷ್ಟ ಜೆಸಿ ಸಪ್ತಾಹದ ಮೂಲಕ ಘಟಕಕ್ಕೆ ವಲಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತನ್ನು ತಂದುಕೊಟ್ಟರು. ಆಸಕ್ತರ ಬಾಳಿಗೆ ಬೆಳಕಾಗುವ ಮಹಾನ್ ಪುಣ್ಯದ ಕೆಲಸ ಮಾಡುತ್ತಿರುವ ಸ್ವರ್ಣ ಸಂಜೀವಿನಿ ಸೇವಾ ಟ್ರಸ್ಟ್ ಮಡವು ಸಂಘಟನೆಯ ಟ್ರಸ್ಟಿಯಾಗಿ 2024ರಲ್ಲಿ ಜೆಸಿಐ ಭಾರತ ವಲಯ 15ರ ರಾಷ್ಟ್ರೀಯ ಕಾರ್ಯಕ್ರಮಗಳ ನಿರ್ದೇಶಕರಾಗಿ, 2025ರಲ್ಲಿ ವ್ಯವಹಾರ ವಿಭಾಗದ ವಲಯ ನಿರ್ದೇಶಕರಾಗಿ ಯಶಸ್ವಿಯಾಗಿ ಜವಾಬ್ದಾರಿ ನಿರ್ವಹಿಸಿದರು. ಅವರ ಸಹಧರ್ಮಿಣಿ ಜೆಸಿ ಅಮಿತಾ ಅಶೋಕ್ ಅವರು 2025ರಲ್ಲಿ ಜೆಸಿಐ ಮಡಂತ್ಯಾರು ಘಟಕದ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಜೇನುಗೂಡು ಪರಿಕಲ್ಪನೆಯೊಂದಿಗೆ ಮುನ್ನಡೆದ ಸಂದರ್ಭದಲ್ಲಿ ಇವರ ಪ್ರೋತ್ಸಾಹವು ಸ್ಮರಣೀಯವಾಗಿದೆ. ಸೇವೆಯೇ ಬದುಕಿನ ಉಸಿರು. ಶ್ರೀಯುತರ ವ್ಯಕ್ತಿತ್ವದ ಅತ್ಯಂತ ಮಹತ್ವದ ಆಯಾಮ ಸೇವಾ ಮನೋಭಾವ. ತಾವು ಮಾಡಿದ ಸಹಾಯವನ್ನು ಪ್ರಚಾರ ಮಾಡಿಕೊಳ್ಳದೆ ಎಡಗೈಯಿಂದ ಮಾಡಿದ ದಾನ ಬಲಗೈಗೂ ತಿಳಿಯಬಾರದು ಎಂಬ ಮಾತಿಗೆ ಅರ್ಥ ನೀಡುವ ಉದಾರ ಮನಸ್ಸಿನವರು. ವಿಶೇಷವಾಗಿ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ 100 ಜನರಿಗೆ ನೆರವಿನ ಹಸ್ತ ಚಾಚಿ ಸಂಕಷ್ಟದಲ್ಲಿದ್ದ ಕುಟುಂಬಗಳ ನೋವಿಗೆ ಸ್ಪಂದಿಸಿದ ಅವರ ಮಾನವೀಯತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ.
ಸಾಧನೆ, ಪ್ರಾಮಾಣಿಕತೆ, ಬದ್ಧತೆ, ಸಂಘಟನಾ ಚತುರತೆ, ಸಾಮಾಜಿಕ ಕಾಳಜಿ ಮತ್ತು ಸೇವಾ ಮನೋಭಾವ ಇವೆಲ್ಲವನ್ನು ಗುರುತಿಸಿ ಜೆಸಿಐ ಭಾರತ ವಲಯ 15ರ ವ್ಯವಹಾರ ಸಮ್ಮೇಳನ ಮೃದಿನಿ 2026ರಲ್ಲಿ ಕೊಡಮಾಡಲಾಗುವ ಅತ್ಯುನ್ನತ ಗೌರವವಾದ ಸಾಧನಾಶ್ರೀ ಪುರಸ್ಕಾರಕ್ಕೆ ಜೆಸಿ ಅಶೋಕ್ ಗುಂಡಿಯಲ್ಕೆ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಇದು ಕೇವಲ ಒಂದು ಪ್ರಶಸ್ತಿಯಲ್ಲ, ಇದು ವರ್ಷಗಳ ಪರಿಶ್ರಮಕ್ಕೆ ದೊರೆತ ಗೌರವ, ಇದು ಸಾಧನೆಗೆ ದೊರೆತ ಸನ್ಮಾನ, ಇದು ಸೇವಾ ಮನೋಭಾವಕ್ಕೆ ದೊರೆತ ಮಾನ್ಯತೆ, ಇದು ಸಂಘಟನಾ ಬದ್ಧತೆಗೆ ದೊರೆತ ಅಭಿನಂದನೆ. ಕಷ್ಟದಿಂದ ಆರಂಭವಾದ ಬದುಕನ್ನು ಪರಿಶ್ರಮದಿಂದ ಸಾಧನೆಯಾಗಿ, ಸೇವೆಯಿಂದ ಸಾರ್ಥಕತೆಯಾಗಿ ಪರಿವರ್ತಿಸಿಕೊಂಡ ಒಬ್ಬ ಅಸಾಮಾನ್ಯ ವ್ಯಕ್ತಿತ್ವಕ್ಕೆ ದೊರೆಯುತ್ತಿರುವ ಗೌರವ ಇದು. ಜೆಸಿ ಅಶೋಕ್ ಗುಂಡಿಯಲ್ಕೆ ಅವರಿಗೆ ಸಾಧನಾಶ್ರೀ ಪುರಸ್ಕಾರ ದೊರೆಯುತ್ತಿರುವ ಈ ಹೆಮ್ಮೆಯ ಕ್ಷಣದಲ್ಲಿ ಜೆಸಿಐ ಭಾರತ ವಲಯ 15ರ ಪರವಾಗಿ, ಜೆಸಿಐ ಮಡಂತ್ಯಾರಿನ ಸರ್ವ ಸದಸ್ಯರ ಪರವಾಗಿ ಹಾಗೂ ಸಮಸ್ತ ಜೆಸಿ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಸಾಧನೆಯ ಪಯಣ ಬಾನೆತ್ತರಕ್ಕೆ ಸಾಗಲಿ. ನಿಮ್ಮ ಸೇವೆಯ ಬೆಳಕು ಇನ್ನಷ್ಟು ಜನರ ಬದುಕನ್ನು ಬೆಳಗಿಸಲಿ. ನಿಮ್ಮ ಉದ್ಯಮ ಇನ್ನಷ್ಟು ವಿಸ್ತಾರವಾಗಲಿ. ನಿಮ್ಮ ಸಂಘಟನಾ ಶಕ್ತಿ ಸಮಾಜಮುಖಿ ಕಾರ್ಯಗಳಿಗೆ ಇನ್ನಷ್ಟು ಪ್ರೇರಣೆಯಾಗಲಿ. ನಿಮ್ಮ ಕುಟುಂಬ ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕಂಗೊಳಿಸಲಿ. ಸಾಧನೆಗೆ ಅಂತ್ಯವಿಲ್ಲ, ಸೇವೆಗೆ ಮಿತಿಯಿಲ್ಲ, ನಿಮ್ಮ ಪಯಣಕ್ಕೆ ವಿರಾಮವಿಲ್ಲ. ಸಾಧನೆಯ ಶಿಖರದತ್ತ ಸಾಗುತ್ತಿರುವ ಜೆಸಿ ಅಶೋಕ್ ಗುಂಡಿಯಲ್ಕೆ ಅವರಿಗೆ ಸಾಧನಾಶ್ರೀ ಪುರಸ್ಕಾರಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳು.